ಕಳೆದ 20-25 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ಸರ್ಕಾರ ಹಾಸ್ಟೆಲ್ಗಳಲ್ಲಿ ಕಡಿಮೆ ವೇತನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುಮಾರು 25,000 ಜನ ಹೊರಗುತ್ತಿಗೆದಾರರು ನೌಕರರ ಸೇವಾ ಭದ್ರತೆ ಮತ್ತು 31,000 ರೂಪಾಯಿ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಅಹೋರಾತ್ರ ಧರಣಿ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಭೀಮಶಂಕರ್ ಎಂಪಾಳಿ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೌಕರರ ಬಾಕಿ ಉಳಿದಿರುವ ವೇತನ ಪಾವತಿ, ಕೆಲಸ ಹಿಂತೆಗೆಯುವ ಭಯ, ಕೆಲಸಾವಧಿ 6 ಗಂಟೆಯಿಂದ 9 ಗಂಟೆವರೆಗೆ ದುಡಿದು ಅನಾರೋಗ್ಯದಿಂದ ಬಳಲುತ್ತಿದ್ದ ಕೂಡ ನೌಕರರ ಗೋಳು ಸರ್ಕಾರ ಕೇಳುತ್ತಿಲ್ಲವೆಂದು ಆರೋಪಿಸಿದವರು ಎಲ್ಲ ಬೇಡಿಕೆ ಈಡೇರಿಕೆಯಾಗಿ ಜನವರಿ 20ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪರಶುರಾಮ್ ಹಡಲ್ಗಿ, ಕಾಶಿನಾಥ್ ಬಂಡಿ, ಮೇಘರಾಜ್ ಕಟಾರೆ, ನರಸಮ್ಮ ಚಿಂಚೋಳಿ, ನರಸಮ್ಮ ಕೊಂಡಂಪಳ್ಳಿ, ನಾಗರತ್ನ ಮದನಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಹೋರಾಟಗಳು ಕಲಬುರಗಿಯಲ್ಲಿ ಬೇಕಾದಷ್ಟು ಸಲ ಮಾಡ್ತಾಯಿದ್ವಿ. ಅದು ಎಷ್ಟು ಸಲ ಮಾಡ್ತಾರಪ್ಪ ಅಂತೇಳಿ ನಿಮಗೂ ಅನ್ನಿಸ್ತದೆ. ಅದರ ಸಮಸ್ಯೆ ಹೆಂಗದಂದ್ರೆ, ಸಮಸ್ಯೆ ನಾವು ಹೋರಾಟ ಮಾಡಿದಂಗೆಲ್ಲ ಸರ್ಕಾರ ಸಮಸ್ಯೆ ಹೆಚ್ಚಿಗೆ ಮಾಡತ್ತದ, ಕಡಿಮೆ ಮಾಡ್ತಾಯಿಲ್ಲ. ನಮ್ಮ ಹಾಸ್ಟೆಲ್ ನೌಕರರಿಗೆ ಇವ್ರೇನು ಮನುಷ್ಯರಂತ ತಿಳ್ಕೊಂಡಾರಿಲ್ಲ ಅಂತ ಗೊತ್ತಾಗ್ತಾಯಿಲ್ಲ ನಮ್ಮ ಜಿಲ್ಲಾಡಳಿತ. ಈ ರೀತಿ ಇಡೀ ರಾಜ್ಯದಲ್ಲಿ 25,000 ಜನರ ನಿರಂತರ ಹೋರಾಟ ನಡೆದ. ಮೊನ್ನೆ ಬೆಳಗಾವಿ ಅಧಿವೇಶನಕ್ಕೂ ಹೋಗಿದ್ದೆವು. ಅಲ್ಲಿ ಹೋದಾಗ ಮಾದೇವಪ್ಪ ಸಾಹೇಬರು ಮತ್ತು ಅವರು ತಂಗಡಿಗೆ ಅವರಿಬ್ಬರು ಬಂದು, ನಿಮ್ಮದೆಲ್ಲ ಜನವರಿ ತಿಂಗಳ ಒಳಗಾಗಿ ಅಂದರೆ ನಿಮ್ಮದೆಲ್ಲ ಸಮಸ್ಯೆ ಬಗೆಹರಿಸ್ತೀವಿ, ನಿಮಗೊಂದು ದಿನಾಂಕ ಕೊಡ್ತೇವೆ ಅಂದ್ರೆ ಇಲ್ಲಿವರೆಗೆ ಯಾವುದೋ ದಿನಾಂಕನೂ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಅದಕ್ಕಾಗಿ ನಾವು ಈಗ ಕಳೆದ ವರ್ಷ ಏನಾಗಿತ್ತು, ನಮ್ಗೆ ಸ್ಯಾಲ್ರಿ 16,600 ಟೇಕ್ ಹೋಮ್ ಸ್ಯಾಲ್ರಿ ಬರ್ತಿತ್ತು. ಆದರೆ ಅದು ಸ್ಯಾಲ್ರಿ ಉಲ್ಟಾ ಜೂನ್ 1, 2, 3, 4 ಅಂತ ಮಾಡಿಕೇಸಿ ಸ್ಯಾಲ್ರಿ 2,000 ರೂಪಾಯಿ ಕಡಿಮೆ ಮಾಡ್ಯಾರ. ಸರ್ಕಾರ ಪ್ರತಿ ವರ್ಷವೂ ಸ್ಯಾಲ್ರಿ ಎಷ್ಟರ ಹೆಚ್ಚಿಗೆ ಆಗಬೇಕಲ್ಲ, ಆದರೆ ಏನು ಹೆಚ್ಚಿಗೆ ಮಾಡೋದಲ್ಲ, ಉಲ್ಟಾ 2,000 ಕಮ್ಮಿ ಮಾಡಿದ್ರು. 3 ವರ್ಷ ಹಿಡಿದು ನಮ್ಮ ಸ್ಯಾಲ್ರಿನೇ ಹೆಚ್ಚಾಗಿಲ್ಲ. 3 ವರ್ಷ ಆಯಿತು, ಅಷ್ಟೇ ಸ್ಯಾಲ್ರಿನೇ ಇದ್ದಿದ್ರಾಗೆ ಮತ್ತೆ ಕಟ್ ಮಾಡ್ಯಾರ. ಅದಕ್ಕಾಗಿ ಇವತ್ತು ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಇಡೀ ರಾಜ್ಯದಾಗ 25,000 ಜನ ಇದ್ದೀವಿ. ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅದರ ನಿರಂತರ ಧರಣ, ಒಂದಿನ 2 ದಿನ ಇಲ್ಲ. ಇದು ಅವರು ನಮ್ಮ ಬೇಡಿಕೆಗೆ ಒಪ್ಪತ್ತನ್ನು ಕೂಡ ಸರ್ಕಾರ ತಿಂಗಳಾನುಗಂಟ್ಲೆ ಹೋರಾಟ ಮಾಡ್ಬೇಕಂತ ಒಂದು ತೀರ್ಮಾನಕ್ಕೆ ಬಂದು ಇವತ್ತು ಇದೇ ದಿನಾಂಕ 20ನೇ ತಾರೀಕು ನಮ್ಮದು ಗುಲ್ಬರ್ಗಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅದ್ರ ಪ್ರಾರಂಭ ಮಾಡ್ತೀವಿ. ಅದೇ ರೀತಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಏಕಕಾಲಕ್ಕೆ ಪ್ರಾರಂಭ ಮಾಡೋಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೆವು. ಇಷ್ಟೆಲ್ಲ ಬೆಲೆ ಹೆಚ್ಚಿಗಾಲತ್ತು, ಅವ್ರು ಬಸ್ ರೇಟ್ ಹೆಚ್ಚಿಗೆ ಮಾಡಿದ್ರು, ಪ್ರತಿಯೊಂದು ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಿಗಾಯಿತು. ಆದರೆ ನಮ್ಮದು ಸ್ಯಾಲ್ರಿ ಮತ್ತು ಕಡಿಮೆ ಮಾಡ್ತಾರಂದ್ರೆ ಅದು ಏನು ಮಾಡ್ಲಕತ್ತೀವಿ ರೀ. ಅದಕ್ಕೆ ನಮ್ಮದು ಪ್ರಮುಖ ಬೇಡಿಕೆ ಏನದ, ಒಂದು ಕನಿಷ್ಠ 31,000 ಕೊಡಬೇಕಂತೇಳಿ, ಮತ್ತು ಸೇವಾ ಭದ್ರತೆ ಕೊಡಬೇಕು, ಮತ್ತು ಖಾಯಂ ನೌಕರ ಸ್ಥಳದಲ್ಲಿ ಖಾಯಂ ನೌಕರು ಬರಬೇಕು. ನಮ್ಮದು ಔಟ್ಸೋರ್ಸ್ ಕೆಲಸ ಮಾಡಲಿ, ಅವನು ಒಬ್ಬ ಖಾಯಂ ನೌಕರು ಬಂದಂದ್ರೆ ಇವ್ರು ಅವತ್ತೇ ಬಿಟ್ಟು ಹೋಗ್ಬೇಕು. ಅವನು 30 ವರ್ಷ ಮಾಡಲಿ, 15 ವರ್ಷ ಮಾಡಲಿ, ಅವ್ರ ಸರ್ವಿಸಿಗೆ ಪರಿಗಣಿಸ್ತಾ ಇಲ್ಲ ಸರ್ಕಾರ. ಅದಕ್ಕಾಗಿ ಅವ್ರ ಖಾಯಂ ನೌಕರರ ಜಾಗದಾಗ ಅವ್ರು ಹೋಲಿ ಅಂಥೇಳಿ ಸಿಬ್ಬಂದಿ ಕಟ್ ಮಾಡ್ಯಾರ. ಸಿಬ್ಬಂದಿ ಮೊದಲು ಹಿಡಿದು 100 ಮಕ್ಕಳಿಗೆ 5 ಜನ ಅಡಿಗೆಯವ್ರು ಅಂತಿದ್ರು. ಉಲ್ಟಾ ಈ ವರ್ಷ 4 ಜನ ಅಂತ ಮಾಡ್ಯಾರ. ಆ 4 ಜನರದಾಗೆ ಒಬ್ಬ ಖಾಯಂ ನೌಕರರು ಒಂದು ಲೀವ್ ಹಾಕಿದ್ರು. ಹೆರಿಗೆ ರಜೆ ಅಂತ ಇರ್ತದಲ್ಲ, ಈ ಖಾಯಂ ನೌಕರಿಗೆ ಹೆರಿಗೆ ರಜೆ ಕೊಡ್ತಾರೆ. ಹೆರಿಗೆ ರಜೆ ಕೊಟ್ಟು ಅವ್ರು ಹೋದ್ರು ಅಂದ್ರೆ 6 ತಿಂಗಳು ಬರಲ್ಲ ಹಾಸ್ಟೆಲ್ಗೆ. ಆದರೆ ಇದ್ದವ್ರು ನಮ್ಮವರೇ 3 ದುಡಿಬೇಕಂತ 6 ತಿಂಗಳು. ಇದೆ ಅಂತ ಜುಲುಮದ. ಅವ್ರ ಜಾಗದಾಗ ಮತ್ತೊಂದು ಸಿಬ್ಬಂದಿ ಕೊಡಬೇಕಲ್ಲ. ಅವ್ರು 4 ಜನದಾಗ ಒಂದು ಅವ್ರು ಖಾಯಂ ನೌಕರರು ಅವ್ರು ಹೋದಾಗ ಅಲ್ಲಿ ಇನ್ನೂ ಒಂದು ಕೊಡಬೇಕಲ್ಲ. ಇಲ್ಲ, 6 ತಿಂಗಳು ನೀವೇ ದುಡಿಬೇಕು. 1 ತಿಂಗಳ 15 ದಿನ ಲೀವ್ ಹಾಕಿದ್ರು ಕೊಡೋದಿಲ್ಲ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.